ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನನ್ನ ವಿಷಯಕ್ಕೆ ಬಂದ್ರೆ ಅವರು ಬುಡಕ್ಕೆ ಕೈ ಹಾಕ್ತೀನಿ. ಸಂಸದ ಸುಧಾಕರ್ಗೆ ಎಸ್ಆರ್ ವಿಶ್ವನಾಥ್ ಎಚ್ಚರಿಕೆ. ಸುಧಾಕರ್ ಕೇಂದ್ರ ಸಚಿವರಾಗ್ಲಿ ಅಂತ ನಮ್ಮ ಆಸೆ, ಆದ್ರೂ ನನ್ನ ಮೇಲೆ ಬೀಳ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿಗೆ MLA ಟಿಕೆಟ್ ಕೊಡಬೇಕು ಅಂತ ವರಿಷ್ಠರಿಗೆ ಒತ್ತಾಯಿಸಿವೆ ಅಂತ ಒಂದು ಕಡೆ ಹೇಳ್ತಾರೆ. ಹೌದು, ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಲಹಂಕದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ SR ವಿಶ್ವನಾಥ್ ನಡುವಿನ ವೈಮನಸ್ಸು ಸ್ಫೋಟಕ್ಕೆ ಒಂದು ಕಡೆ ಕಾರಣವಾಗಿದೆ. ನೋಡಿ, ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ SR ವಿಶ್ವನಾಥ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಒಪ್ಕೊಂಡು ನನಗೆ ಅನುಮತಿಯನ್ನ ಕೊಟ್ರೆ ನಾನೇ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ಚುನಾವಣೆಗೆ ನಿಲ್ತೀನಿ ಅಂತ ಶಾಸಕ ವಿಶ್ವನಾಥ್ ಹೇಳಿದ್ದಾರೆ. 2008ರಿಂದ ನಾನು ಯಲಹಂಕ ಶಾಸಕನಾಗಿದ್ದೀನಿ. ಅಂದಿನಿಂದ ಪ್ರತಿ ವರ್ಷವೂ ಕೂಡ ಎಲ್ಲರನ್ನ ಸೇರಿಸ್ಕೊಂಡು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನ ಆಚರಣೆ ಮಾಡ್ತಿದ್ದೀನಿ. ಆದ್ರೆ ಈಗ ನಮ್ಮ ಪಕ್ಷದ ಸಂಸದರೇ ಆದ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮನ್ನ ಹೊರಗಿಟ್ಟು ಕೆಂಪೇಗೌಡ ಅವರ ಜಯಂತಿ ಮತ್ತು ವಾಕಾಥಾನ್ ಮಾಡ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಆದ ಕಾರಣ ನಾನು ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನು ನನ್ನ ವಿಷಯಕ್ಕೆ ಬಂದ್ರೆ ಸುಧಾಕರ್ ಅವರ ಬುಡಕ್ಕೇನೆ ಕೈ ಹಾಕ್ತೀನಿ. ಚಿಕ್ಕಬಳ್ಳಾಪುರದಲ್ಲೇ ಕೆಂಪೇಗೌಡರ ಜಯಂತಿ ಮಾಡ್ತೀನಿ. ನಾವು ಕೆಂಪೇಗೌಡರ ಜಯಂತಿಯನ್ನ ಮಾಡ್ತೀವಿ. ಯಾರ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಸೇರ್ತಾರೋ ನೋಡಿ ಅಂತ ಹೇಳಿದ್ರು. ಇನ್ನು ಯಲಹಂಕದಲ್ಲಿ ಈಗ ಒಕ್ಕಲಿಗರ ಸಂಘ ಎಚ್ಚರಿಕೆಯಿಂದ ಇದೆ. ರಾಜಕೀಯವಾಗಿ ಕೆಂಪೇಗೌಡರ ಜಯಂತಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಮಾಡ್ಲಿ, ನಾವು ಕೂಡ ಮಾಡ್ತಾ ಇದ್ದೀವಿ. ಸುಧಾಕರ್ ಕೇಂದ್ರ ಸಚಿವರಾಗ್ಲಿ ಅಂತ ನಮ್ಮ ಆಸೆ ಇತ್ತು, ಆದ್ರೂ ನನ್ನ ಮೇಲೇನೆ ತಿರುಗಿ ಬೀಳ್ತಾರೆ. ಸೊ ಸಂದೀಪ್ ರೆಡ್ಡಿ ಅವರು MLA ಟಿಕೆಟ್ ಕೊಡಬೇಕು ಅಂತ ವರಿಷ್ಠರಿಗೆ ಒತ್ತಾಯವನ್ನ ನಾನೇ ಮಾಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಸುಧಾಕರ್ ಪರ ಕೆಲಸ ಮಾಡಲಿಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ, ನಾನು ಮಾಡ್ತೀನಿ ಅಂತ ಸವಾಲನ್ನ ಹಾಕಿದ್ರು. ಸುಧಾಕರ್ ವಿಧಾನಸಭೆಗೆ ಸ್ಪರ್ಧಿಸೋದಾದ್ರೆ ಯಲಹಂಕ ಕ್ಷೇತ್ರದಲ್ಲಿ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಲಿ ಅಂತ ಇದೇ ಸಂದರ್ಭದಲ್ಲಿ ಸವಾಲನ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇಂದು ನಾಡಿನಾದ್ಯಂತ ಕೆಂಪೇಗೌಡ ಜಯಂತಿ ಸಂಭ್ರಮಾಚರಣೆ ಮೂಡಿರುವ ಸಂದರ್ಭದಲ್ಲಿ ಸಂಸದ ಕೆ ಸುಧಾಕರ್ ಹಾಗೆ ವಿಶ್ವನಾಥ್ ನಡುವೆ ಜಟಾಪಟಿ ಹೆಚ್ಚಾಗಿದೆ. ಈ ಜಟಾಪಟಿ ಎಲ್ಲಿಗೆ ಬಂದು ನಿಲ್ಲುತ್ತೆ? ಅಷ್ಟೇ ಇಲ್ಲದೆ ನನ್ನ ವಿಷಯಕ್ಕೆ ಬಂದ್ರೆ ನಾನು ನಿನ್ನ ಬುಡ ಸಮೇತ ಕೀಳ್ತೀನಿ ಅಥವಾ ನಿನ್ನ ಬುಡಕ್ಕೆ ಕೈ ಹಾಕ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ವಿಶ್ವನಾಥ್ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗುತ್ತೆ ಅನ್ನೋದನ್ನ ಕಾದಷ್ಟು ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಮಧು ವೇಗ ನಮ್ಮದು.